ಮನೆಯಲ್ಲಿ ಈ ದೇವರ ವಿಗ್ರಹ ಇದ್ದರೆ ಒಂದರ ಮೇಲೊಂದು ಸಮಸ್ಯೆ ನೋಡಿ. ದೇವರ ಕೋಣೆಯಲ್ಲಿ ಯಾವ ವಿಗ್ರಹಗಳನ್ನು ಇಟ್ಟುಕೊಂಡಿರಬೇಕು, ಯಾವ ವಿಗ್ರಹಗಳನ್ನು ಇಟ್ಟುಕೊಂಡಿರಬಾರದು ಎಂಬುದನ್ನು ನಮ್ಮ ಶಾಸ್ತ್ರದಲ್ಲಿ ವಿವರವಾಗಿ ಉಲ್ಲೇಖಿಸಲಾಗಿದೆ. ಮನೆಯ ದೇವರ ಕೋಣೆಯಲ್ಲಿ ನಾವು ಈ ದೇವರ ವಿಗ್ರಹವನ್ನು ಇಟ್ಟುಕೊಂಡಿರಬಾರದು. ಯಾಕೆ ಗೊತ್ತಾ? ಯಾವ ದೇವರನ್ನು ನಾವು ನೇರವಾಗಿ ನೋಡಬಾರದು. ಸನಾತನ ಧರ್ಮದ ಯಾವುದೇ ಮನೆಗೆ ಹೋದರೂ ಅಲ್ಲಿ ಅಂಗಳದಲ್ಲಿ ತುಳಸಿ ಗಿಡ ಹೇಗೆ ಕಡ್ಡಾಯವಾಗಿ ಇರುತ್ತದೆಯೋ ಹಾಗೆ ಮನೆಯ ಒಳಾಂಗಣದಲ್ಲಿ ದೇವರ ಕೋಣೆಯೂ ಇರುತ್ತದೆ. ಈ ದೇವರ ಕೋಣೆಯಲ್ಲಿ ಅವರು ತಮಗೆ ಪ್ರಿಯವಾದ ದೇವರ ಮತ್ತು ದೇವತೆಗಳ ವಿಗ್ರಹಗಳನ್ನು ಇಟ್ಟುಕೊಂಡಿರುತ್ತಾರೆ. ಈ ವಿಗ್ರಹ ಹಾಗೂ ಫೋಟೋಗಳಿಗೆ ಪ್ರತಿನಿತ್ಯವೂ ಪೂಜೆಯನ್ನು ಮಾಡಲಾಗುತ್ತದೆ. ಆದರೆ ದೇವರ ಕೋಣೆಯಲ್ಲಿ ದೇವರ ಕೆಲವೊಂದು ವಿಗ್ರಹ ಹಾಗೂ ಫೋಟೋಗಳನ್ನು ಇಡುವುದು ನಿಷಿದ್ಧವಾಗಿದೆ. ಶಾಸ್ತ್ರದ ಪ್ರಕಾರ ಇಂತಹ ವಿಗ್ರಹ ಅಥವಾ ಫೋಟೋಗಳನ್ನು ನಮಗೆ ತಿಳಿಯದೆ ನಾವು ಮನೆಗೆ ತಂದರೂ ನಮ್ಮ ಜೀವನ ಹಾಳಾಗುವುದಕ್ಕೆ ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ. ಈ ಪ್ರತಿಮೆಯ ಅಶುಭ ಪರಿಣಾಮಗಳಿಂದ ನೀವು ನಿಮ್ಮ ಕೆಲಸವನ್ನು ಕಳೆದುಕೊಳ್ಳಬಹುದು ಮತ್ತು ನಿಮ್ಮ ವ್ಯಾಪಾರದಲ್ಲಿ ಹಿನ್ನಡೆಯು ಎದುರಾಗಬಹುದು. ಅದರ ಪ್ರಭಾವದಿಂದಾಗಿ ಕುಟುಂಬವು ವೈಷಮ್ಯಕ್ಕೆ ಬಲಿಯಾಗುತ್ತದೆ. ಯಾವ ವಿಗ್ರಹವನ್ನು ಮನೆಗೆ ತರಬಾರದು ಎಂಬುದನ್ನು ಇಲ್ಲಿ ನೋಡೋಣ. 1. ಈ ದೇವರ ವಿಗ್ರಹ ಅಥವಾ ಫೋಟೋ ಇರಬಾರದು. ಶಾಸ್ತ್ರದ ಪ್ರಕಾರ ಶನಿ ದೇವನನ್ನು ಯಾವುದೇ ತಾರತಮ್ಯವಿಲ್ಲದೆ ಜೀವಗಳು ಮಾಡುವ ಕರ್ಮದ ಕ್ರಮವಾಗಿ ಶಿಕ್ಷೆಯನ್ನು ನೀಡುವ ನ್ಯಾಯಾಧೀಶನಾಗಿ ಗುರುತಿಸಲಾಗುತ್ತದೆ. ಶನಿಗೆ ನೀಡಿರುವ ಶಾಪದ ಪ್ರಕಾರ ಶನಿಯನ್ನು ಯಾರು ದಿಟ್ಟಿಸಿ ನೋಡುತ್ತಾರೋ ಅವರು ಶನಿ ದೋಷಕ್ಕೆ ಒಳಗಾಗುತ್ತಾರೆ. ಹಾಗಾಗಿ ಶನಿ ದೇವನನ್ನು ಪೂಜಿಸುವಾಗ ಆತನ ಕಣ್ಣುಗಳನ್ನು ನೋಡಿ ಪೂಜೆ ಮಾಡಬಾರದು. ಬದಲಾಗಿ ಆತನ ಪಾದಗಳನ್ನು ನೋಡಿ ಪೂಜೆ ಮಾಡಬೇಕೆಂದು ಹೇಳಲಾಗಿದೆ. ಈ ಕಾರಣದಿಂದಲೇ ಶನಿಯ ಮೂರ್ತಿಯನ್ನು ಮನೆಯ ದೇವರ ಕೋಣೆಯಲ್ಲಿ ಇಡುವುದು ನಿಷಿದ್ಧವೆಂದು ಪರಿಗಣಿಸಲಾಗಿದೆ. ಮತ್ತು ಒಂದು ವೇಳೆ ಯಾರಾದರೂ ತಮ್ಮ ಮನೆಯ ದೇವರ ಕೋಣೆಯಲ್ಲಿ ಶನಿಯ ವಿಗ್ರಹ ಅಥವಾ ಫೋಟೋವನ್ನು ಇಟ್ಟುಕೊಂಡಿದ್ದರೆ ಅದರಿಂದ ಕೆಟ್ಟ ಪರಿಣಾಮಗಳನ್ನು ಅನುಭವಿಸಬೇಕಾಗುತ್ತದೆ. 2. ಶನಿ ದೇವನ ಫೋಟೋ ಅಥವಾ ವಿಗ್ರಹ ಮನೆಯಲ್ಲಿದ್ದರೆ ಹೀಗೆಲ್ಲ ಆಗುತ್ತೆ, ಹುಷಾರಾಗಿರಿ. ಯಾವುದೇ ಒಬ್ಬ ವ್ಯಕ್ತಿ ತನ್ನ ಮನೆಯಲ್ಲಿ ಶನಿ ದೇವರ ವಿಗ್ರಹವನ್ನು ಅಥವಾ ಫೋಟೋವನ್ನು ಇಟ್ಟುಕೊಳ್ಳುವಂತಹ ದೊಡ್ಡ ತಪ್ಪನ್ನು ಮಾಡಬಾರದು. ಇವರ ಈ ಸಣ್ಣ ತಪ್ಪಿನಿಂದ ಅವನತಿಯನ್ನು ಕಾಣುವಂತಾಗಬಹುದು. ಕಷ್ಟಪಟ್ಟು ದುಡಿದ ಹಣವೆಲ್ಲ ಇದ್ದಕ್ಕಿದ್ದಂತೆ ಖಾಲಿಯಾಗಬಹುದು. ಹಣದ ನಷ್ಟದಿಂದ ಅವರು ಸಮಸ್ಯೆಗಳಿಗೆ ಗುರಿಯಾಗಬಹುದು. ಶನಿ ದೇವರ ಫೋಟೋ ಅಥವಾ ವಿಗ್ರಹಗಳನ್ನು ಮನೆಯಲ್ಲಿ ಇಡದೇ ಇರುವುದು ಮಾತ್ರವಲ್ಲ, ಶನಿ ದೇವನ ದೇವಸ್ಥಾನಕ್ಕೆ ಭೇಟಿ ನೀಡಿದಾಗಲೂ ಕೆಲವೊಂದು ನಿಯಮಗಳ ಪ್ರಕಾರ ಶನಿಯ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕಾಗುತ್ತದೆ. ಶನಿ ದೇವನ ದರ್ಶನಕ್ಕೆ ಸಂಬಂಧಿಸಿದ ನಿಯಮಗಳನ್ನು ನಾವು ಕಟ್ಟುನಿಟ್ಟಾಗಿ ಪಾಲಿಸಬೇಕಾಗುತ್ತದೆ. 3. ಶನಿ ದೇವನ ದರ್ಶನದ ಸಮಯದಲ್ಲಿ ಏನು ಮಾಡಬಾರದು. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿ ಶನಿ ದೇವನ ದರ್ಶನವನ್ನು ಪಡೆದುಕೊಳ್ಳಲು ಶನಿ ದೇವಸ್ಥಾನಗಳಿಗೆ ಹೋದಾಗ ನೀವು ಎಂದಿಗೂ ಶನಿ ದೇವನ ಮುಂದೆ ನೇರವಾಗಿ ನಿಲ್ಲಬಾರದು. ಶನಿ ದೇವನ ಬಲಭಾಗದಲ್ಲಿ ಅಥವಾ ಎಡಭಾಗದಲ್ಲಿ ನಿಂತುಕೊಂಡಿರಬೇಕು. ಇದರಿಂದ ನೀವು ಶನಿ ದೇವನನ್ನು ನೇರವಾಗಿ ನೋಡುವ ಸಂದರ್ಭ ಬರುವುದಿಲ್ಲ. ದರ್ಶನದ ಸಮಯದಲ್ಲಿ ಅವನ ಕಣ್ಣುಗಳನ್ನು ನೋಡಬೇಡಿ. ಬದಲಾಗಿ ಶನಿಯ ಕುತ್ತಿಗೆಯ ಭಾಗವನ್ನು ಅಥವಾ ಅವನ ಪಾದಗಳನ್ನು ನೋಡಿ. ಇದನ್ನು ಮಾಡುವುದರಿಂದ ನೀವು ಅವರ ದೃಷ್ಟಿಗೆ ಸಂಪರ್ಕಕ್ಕೆ ಬರದಂತೆ ರಕ್ಷಿಸಲ್ಪಡುತ್ತೀರಿ ಹಾಗೂ ಇದರಿಂದ ನಿಮಗೆ ಯಾವುದೇ ಹಾನಿಯಾಗುವುದಿಲ್ಲ. ಮನೆಯ ದೇವರ ಕೋಣೆಯಲ್ಲಿ ನಾವು ಶನಿ ದೇವನ ವಿಗ್ರಹ ಅಥವಾ ಫೋಟೋವನ್ನು ಇಟ್ಟುಕೊಂಡಿರಬಾರದು. ಮನೆಯಲ್ಲಿ ಶನಿ ದೇವನ ವಿಗ್ರಹ ಅಥವಾ ಫೋಟೋವನ್ನು ಇಟ್ಟುಕೊಳ್ಳುವುದರಿಂದ ಮನೆಯಲ್ಲಿ ಹಣದ ಸಮಸ್ಯೆ, ವ್ಯಾಪಾರ, ಉದ್ಯೋಗದಲ್ಲಿ ಹಿನ್ನಡೆ ಸೇರಿದಂತೆ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ,
ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.